ಗೊತ್ತು. ವಾರ್ತಾಭಾರತಿ. ಅಲ್ಲ, ಗ್ಯಾಸ್ ಬೇರೆ ಯಾವುದೇ ಪಂಪಲ್ಲಿ ಇರಲಿಲ್ಲ. ನಿನ್ನೆ ಬೆಳಿಗ್ಗೆ ಒಂದೇ ಪಂಪಲ್ಲಿತ್ತು ಮಂಗಳೂರು ನಗರದ ಒಳಗೆ. ಯಾಕಂತೇಳಿದರೆ ಪಣಂಬೂರು, ಕೊಲ್ಯ ಈ ಕಡೆ ಎಲ್ಲ ಗ್ಯಾಸ್ ಇತ್ತು. ಆದರೆ ನಾವು ಈ 20-18 ಮೈಲೇಜ್ ಇರುವ ಗಾಡಿಯನ್ನು ಅಷ್ಟಷ್ಟು ದೂರ ತಗೊಂಡು ಹೋಗಿ ಬಂದರೆ ಹಾಕಿ ಬರುವಾಗ ಅಲ್ಲಿ ಅರ್ಧ ಹಂಡೆ ಖಾಲಿ ಆಗ್ತದೆ. ಆಮೇಲೆ ಉಳಿದದ್ರಲ್ಲಿ ಹೆಂಗೆ ದುಡಿಯುವುದು? ನಿನ್ನೆ ಕೆಲವು ರಿಕ್ಷಾಗಳು ನಿಂತಿವೆ, ಮರದಡಿಯಲ್ಲಿ ನಿಂತಿವೆ, ದರೆ ಬದಿಯಲ್ಲಿ ಅಲ್ಲಲ್ಲೇ ನಿಂತಿವೆ. ಇವತ್ತು ಬೆಳಿಗ್ಗೆ ಕೂಡ ಅದೇ ಪರಿಸ್ಥಿತಿ ಆಗಿದೆ. ಈಗ ಸದ್ಯಕ್ಕೆ ಪಡೀಲ್ ಒಂದು ಪಂಪ್ನಲ್ಲಿ ಮಾತ್ರ ಇದೆ ಅಂತ ನಗರದ ಒಳಗೆ, ಬೇರೆ ಎಲ್ಲಿಯೂ ಗ್ಯಾಸ್ ಇದ್ದ ಹಾಗೆ ಕಾಣ್ತಾ ಇಲ್ಲ. ಹೌದೌದು, ಗ್ಯಾಸಿನ ಕೊರತೆ ಉಂಟು. ಯಾಕಂತೇಳಿದರೆ ಇಲ್ಲದಿದ್ದರೆ ನಾವು ಒಟ್ಟಾರೆ ತುಂಬಿಸುವುದಿಲ್ಲ. ಈಗ ನಮ್ಮ ಸಂಪಾದನೆ ಎಷ್ಟು, ನಮಗೆ ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ನಾವು ತಗೊಳ್ತೇವೆ. ಈಗ ಈ ಭಯದಲ್ಲಿ ಒಟ್ಟು ತುಂಬಿಸ್ತಾ ಇದ್ದಾರೆ. ತುಂಬಿಸಿ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಒಬ್ಬ ಫುಲ್ ತುಂಬಿಸಿದರೆ ಇನ್ನೊಬ್ಬನಿಗೆ ಗ್ಯಾಸ್ ಸಿಗಲ್ಲ. ಆ ಚೈನ್ ಏನು ಕಂಟಿನ್ಯೂ ಆಗಿ ಏನು ಟ್ಯಾಂಕರ್ಗಳು ಬರ್ತಾ ಉಂಟು ಒಂದು ಚೈನ್ ರೂಪದಲ್ಲಿ. ಆ ರೀತಿ ಎಲ್ಲ ಪಂಪ್ಗಳಿಗೆ ಬಂದರೆ ಅನುಕೂಲ. ಈಗ ನೋಡಿ, ರಿಲಯನ್ಸ್ನವರು ತರಿಸಲೇ ಇಲ್ಲ. ಯುದ್ಧ ಅವರ ಬೋರ್ಡಲ್ಲಿ ಈಗಲೂ 67 ರೂಪಾಯಿ ಇದೆ. ಅಂದರೆ ಆ ನಂತರ ಅವರು ತರಿಸಲೇ ಇಲ್ಲ. ಅಲ್ಲಿ ಉಜ್ಜೋಡಿಯಲ್ಲಿ ಒಂದು ಪಂಪ್ನವರು ಅವರು ಬಂದ್ ಮಾಡಿ ಇಟ್ಟುಕೊಂಡಿದ್ದಾರೆ. ಅವರು ಸಹ ಗ್ಯಾಸ್ ತರಿಸುತ್ತಿಲ್ಲ, ಅವರು ರಿಪೇರಿ ಅಂತ ಬೋರ್ಡ್ ಹಾಕಿದ್ದಾರೆ. ಆದುದರಿಂದ ಇಲ್ಲಿ ಸುಮಾರು ಪಂಪು ಈ ರೀತಿ ಮಾಡುವುದರಿಂದ ಈಗ ಮ್ಯಾಕೋ ಸೊಸೈಟಿಯಲ್ಲಿ ಸಹ ಹಾಗೆ ಯುದ್ಧ ಶುರುವಾದ ನಂತರ ಏನೋ 2 ಸರ್ತಿ ಮಾತ್ರ ಬಂದಿದೆ ಇಡೀ ತಿಂಗಳಲ್ಲಿ. ಅಲ್ಲ, ಈಗ ಸದ್ಯಕ್ಕೆ ಗ್ಯಾಸ್ ಇಲ್ಲ ಯಾವುದೇ ಪಂಪಲ್ಲಿ, ನಗರದೊಳಗೆ ಇಲ್ಲ. ಒಂದು ಪಂಪಲ್ಲಿ ಮಾತ್ರ ಉಂಟು ಸದ್ಯ. ನಿನ್ನೆ ಎಲ್ಲ ಕ್ಯೂನಲ್ಲಿ ನಿಂತು ತುಂಬಿಸಿದ್ರಿಂದ ಈಗ ಬಾಡಿಗೆ ಸಹ ಡೌನ್ ಉಂಟು. ಯಾಕಂದರೆ ಯುದ್ಧ ಕಾಲದಲ್ಲಿ ಜನರು ಜಾಸ್ತಿ ಖರ್ಚು ಸಹ ಮಾಡೋದಿಲ್ಲ. ಆದುದರಿಂದ ಬಾಡಿಗೆ ಸಹ ತುಂಬ ಡೌನ್ ಇದೆ. ಮತ್ತು ನಮಗೆ ದುಡ್ದದ್ದು ಖಂಡಿತ ವರ್ಕೌಟ್ ಆಗೋದಿಲ್ಲ. ಯಾಕಂತೇಳಿದರೆ ಈಗ ಹೋಟ್ಲಾಗಲಿ ಆಸ್ಪತ್ರೆ ಆಗಲಿ ಯಾರೆಲ್ಲ LPG ಬಳಸ್ತಾರೆ ಅವರು ಬೆಲೆ ಏರಿಸಿ ಅವರ ನಷ್ಟವನ್ನು ಸರಿತೂಗಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಮಗೆ ಆ ಅಧಿಕಾರ ಇಲ್ಲ. ನಮಗೆ ಜಿಲ್ಲಾಧಿಕಾರಿಯವರು ಹೇಳಬೇಕು, ಇಲ್ಲಾಂದರೆ ಕಾನೂನು ಬಾಹಿರ ಆಗ್ತದೆ. ನಾವು ತಗೊಳ್ಳೋ ವಿಷಯ ಅಲ್ಲ, ಕಾನೂನು ಪ್ರಕಾರ ತಪ್ಪಾಗ್ತದೆ. ಆದುದರಿಂದ ಸಂಬಂಧಪಟ್ಟವರು ಜಿಲ್ಲಾಧಿಕಾರಿ ಆಗಲಿ ಯಾರೇ ಆಗಲಿ ಈ ಬಗ್ಗೆ ನಮ್ಮ ಈ ಮನವಿಯನ್ನು ಸಂಬಂಧಪಟ್ಟವರಿಗೆ ಮುಟ್ಟಿಸಬೇಕು ಅಂತ. ಹೇಗೆ ದುಡಿತಾರೆ ಮತ್ತು ಮನೆಗೆ ಹೋಗಬೇಕು ಗ್ಯಾಸ್ ತುಂಬಿಸಿ ಬಿಸಿಲಿಗೆ. ಆ ರೀತಿ ಆ ಗಾಡಿಯನ್ನು ದೂಡಿ ಪ್ರತಿ ಸರ್ತಿ ಒಂದೊಂದು ಗಾಡಿ ಹೋಗುವಾಗ ಸ್ಟಾರ್ಟ್ ಮಾಡಿದರೂ ಅಲ್ಲಿ ಇದ್ದ ಗ್ಯಾಸ್ ಕೂಡ ಖಾಲಿ ಆಗ್ತದೆ. ಅದೊಂದಿನ ಬೆಲೆಯನ್ನೊಂದು ನಿಯಂತ್ರಣ ಮಾಡಬೇಕು, ಅಥವಾ ನಮ್ಮ ಬೆಲೆಯನ್ನಾದರೂ ಪರಿಷ್ಕರಣೆ ಮಾಡಬೇಕು, ಅಥವಾ ಸರ್ಕಾರ ಬೇರೆ ಏನಾದರೂ ನಮಗೆ ಆರ್ಥಿಕ ಸಹಾಯದ ಒಂದು ಭರವಸೆ ಕೊಡಬೇಕು ಸರ್ಕಾರ ಈ ಪರಿಸ್ಥಿತಿ ಸರಿ ಹೋಗುವವರೆಗೆ. ಯಾಕಂದರೆ ಹಿಂದಿನ ಸರ್ಕಾರ ನಮಗೆ ಕೊಟ್ಟಿದೆ, ನಾವು ಸ್ವೀಕರಿಸಿದ್ದೇವೆ. ಕೊರೋನಾ ಕಾಲದಲ್ಲಿ ಒಮ್ಮೆ 5,000 ಒಮ್ಮೆ 3,000 ಎಲ್ಲ ಕೊಟ್ಟಿದೆ ಆಟೋ ಚಾಲಕರಿಗೆ. ನೀವೆಷ್ಟು ಬೇಡಿಕೆ ಇಡ್ತೀರಿ ಈಗ ಸರ್ಕಾರ? ಅಲ್ಲಲ್ಲ, ಅದು ಅವರು ತೀರ್ಮಾನ ಮಾಡಲಿ, ನಾವು ಅವರು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತೇವೆ. ನಮ್ಮದು ಡಿಮಾಂಡ್ ಇಷ್ಟೇ 1,000 ಕೊಡಬೇಕು ಅಂತ ನಾವೇನು ಕೇಳುವುದಿಲ್ಲ. ಅವರಿಗೆ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪರಿಸ್ಥಿತಿ. ಹಾಂ, ಹೌದು. ನನ್ನ ಹೆಸರು ಜಗದೀಶ ಅಂತ, ನಮೋ ಆಟೋ ಪಾರ್ಕ್ ಮೇರಿಲ್ನಿಂದ ಮಾತಾಡ್ತಾ ಇದ್ದೀನಿ.